ಇನ್ನು ಅನ್ನದಾತರಿಗೆ ವರದಾನವಾಯಿತು ಕೃಷ್ಣಾ ನದಿ. ಯಾಕೆಂತಂದರೆ ಭತ್ತ ಬಿತ್ತನೆಗಾಗಿ ಕಾಯ್ತಾ ಇರುವಂತಹ ರೈತರಿಗೆ ಈಗ ಖುಷಿಯ ವಿಚಾರ ಅನ್ನುವಂಥದ್ದು ಬಂದಿದೆ. ಭತ್ತ ಬೆಳಿಬೇಕು ಅಂದ್ಕೊಂಡು ಯಾರು ರೈತರಿದ್ರಲ್ಲ ಅವರಿಗೆಲ್ಲ ಇದು ಖುಷಿಯ ವಿಚಾರ. ಅನ್ನದಾತರಿಗೆ ವರದಾನವಾಯಿತು ಕೃಷ್ಣಾ ನದಿ. ಭತ್ತ ಬಿತ್ತನೆ ಮಾಡೋದಕ್ಕೆ ಕಾಯ್ತಾ ಇದ್ದಂತಹ ರೈತರಿಗೆ ಈಗ ಸಂತಸದ ಸುದ್ದಿ. ಈಗ ಅವರೆಲ್ಲರೂ ಕೂಡ ಫುಲ್ ಖುಷಿಯಲ್ಲಿದ್ದಾರೆ. ಮಹಾಮಳೆಗೆ ತುಂಬಿ ತುಳುಕ್ತಾ ಇದೆ ಬಸವಸಾಗರ ಡ್ಯಾಮ್. ಬಸವಸಾಗರ ಡ್ಯಾಮಿನಿಂದ 1.10 ಲಕ್ಷ ಕ್ಯೂಸೆಕ್ ನೀರು ಈಗ ಬಿಡುಗಡೆಯಾಗಿದೆ, ರಿಲೀಸ್ ಆಗಿದೆ. ಡ್ಯಾಮಿನಿಂದ ನೀರು ರಿಲೀಸ್, ಧುಮುಕಿ ಹರಿಯುತ್ತಿದೆ ಕೃಷ್ಣಾ ನದಿ. ಕೃಷ್ಣಾ ನದಿ ತೀರದ ಗ್ರಾಮಗಳಿಗೆ ಈಗ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಬಸವಸಾಗರದ ಜಲಾಶಯದ 24 ಕ್ರಸ್ಟ್ ಗೇಟ್ಗಳನ್ನು ಈಗ ಓಪನ್ ಮಾಡಿದ್ದಾರೆ. ಕೃಷ್ಣೆಗೆ ಬರೋಬ್ಬರಿ 1.10 ಲಕ್ಷ ಕ್ಯೂಸೆಕ್ ನೀರು ಈಗ ಬಿಡುಗಡೆಯಾಗಿದೆ. ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಎಚ್ಚರಿಕೆಯನ್ನು, ಹೈ ಅಲರ್ಟನ್ನು ಅಧಿಕಾರಿಗಳು ನೀಡಿದ್ದಾರೆ. ಸೊ ಯಾರ್ಯಾರು ಭತ್ತ ಬೆಳಿಬೇಕು ಅಂತ ಅಂದುಕೊಂಡಿದ್ದರೋ ರೈತರು ಅವರಿಗೀಗ ಒಂದು ಖುಷಿಯ ವಿಚಾರ, ಸಂತಸದ ವಿಚಾರ ಅಂತ ಹೇಳ್ಬೋದು. ಯಾಕೆಂತಂದರೆ ಭತ್ತ ಬೆಳಿತೀವಿ ಅಂತ ಹೇಳಿದ ರೈತರಿಗೆ ಬೆಳಿಬೇಡಿ ಅಂತ ಸರ್ಕಾರನೇ ಹೇಳಿತ್ತು. ಯಾಕೆಂತಂದರೆ ಸರಿಯಾದ ಮಳೆ ಇಲ್ಲ, ರಿಸ್ಕ್ ತಗೊಳ್ಬೇಡಿ ಅಂತ ಹೇಳಿತ್ತು. ಆದರೆ ಈಗ ಕೊಂಚ ಮಳೆ ಆಗಿರೋದ್ರಿಂದ ಬಸವಸಾಗರ ಡ್ಯಾಮ್ ತುಂಬಿ ತುಳುಕ್ತಾ ಇದೆ. 1.10 ಲಕ್ಷ ಕ್ಯೂಸೆಕ್ ನೀರನ್ನು ಈಗ ಬಿಡುಗಡೆ ಮಾಡಿದೆ. 24 ಟ್ರಸ್ಟ್ ಗೇಟ್ಗಳು ಬಸವಸಾಗರ ಡ್ಯಾಮ್ನಲ್ಲಿ ಓಪನ್ ಆಗಿದೆ. ಇನ್ನು ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಸಹ ಭರ್ತಿಯಾಗಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಕೃಷ್ಣಾ ನದಿಯ ಮೂಲಕ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಈಗ ಹೊರ ಹೊಮ್ತಾ ಇದೆ. ಬಸವಸಾಗರ ಡ್ಯಾಮಿಗೆ ಹೆಚ್ಚುವರಿ ನೀರು ಬಿಡುಗಡೆಯಾಗುತ್ತೆ. 24 ಗಂಟೆಗಳಲ್ಲಿ ಡ್ಯಾಮಿಗೆ 1.10 ಲಕ್ಷ ಕ್ಯೂಸೆಕ್ ನೀರಿನ ಒಳಹರಿವು ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿಬರ್ತಾ ಇದೆ. ನೀರಿನ ಒತ್ತಡ ತಗ್ಗಿಸೋಕ್ಕೆ 1.1 ಲಕ್ಷ ಕ್ಯೂಸೆಕ್ಗೆ ಇದನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಲಾಶಯದ 24 ಟ್ರಸ್ಟ್ ಗೇಟ್ಗಳು ಕೂಡ ಈಗ ಓಪನ್ ಆಗಿದೆ. ಮುರುಡೇಶ್ವರ ಪವರ್ ಪ್ರಾಜೆಕ್ಟ್ ಮೂಲಕ ನದಿಗೆ ನೀರು ಅನ್ನುವಂಥದ್ದು ಬರುತ್ತೆ. ನದಿಗೆ ಒಟ್ಟು 89,520 ಕ್ಯೂಸೆಕ್ ನೀರನ್ನು ಹರಿಸಲಾಗುತ್ತೆ. ಜಲಾಶಯದ ಗರಿಷ್ಠ ನೀರಿನ ಸಂಗ್ರಹದ ಮಟ್ಟ 492 ಮೀಟರ್ ಅಷ್ಟಿದೆ. ನಿನ್ನೆ 492.25 ಮೀಟ್ರ್ ಇದ್ದರೆ ಇವತ್ತು ಅಷ್ಟೇ ಇದೆ. ಆಲ್ಮೋಸ್ಟ್ 492ರಿಂದ 93ರಷ್ಟಿದೆ. ಒಟ್ಟು 31.41 TMC ನೀರಿನ ಬಿಡುಗಡೆಯನ್ನು ದಾಖಲಿಸಲಾಗಿದೆ. ಇದು ಜಲಾಶಯದ ಮಟ್ಟದ ಶೇಕಡ 94.28% ನೀರಿನ ಬಿಡುಗಡೆಯ ಪರ್ಸೆಂಟೇಜ್ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಯಾರ್ಯಾರು ನೀರಾವರಿಯ ಕನಸನ್ನು ಹೊತ್ತು ವ್ಯವಸಾಯವನ್ನು ಮಾಡಬೇಕು ಅಂತ ಆಕಾಂಕ್ಷೆಯಲ್ಲಿದ್ದ ರೈತರು ಅವರೆಲ್ಲರಿಗೂ ಕೂಡ ಇದು ಹ್ಯಾಪಿಯೆಸ್ಟ್ ನ್ಯೂಸ್, ಸಂತದ ಸುದ್ದಿ ಅಂತ ಹೇಳಬಹುದು. ಕೃಷ್ಣಾ ನದಿ ಮೂಲಕ ಹೆಚ್ಚುವರಿ ನೀರಿನ ಬಿಡುಗಡೆಯನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬಸವಸಾಗರ ಡ್ಯಾಮ್ಗೆ ಹೆಚ್ಚುವರಿ ನೀರಿನ ಬಿಡುಗಡೆ ಅನ್ನುವಂಥದ್ದು ಕೂಡ ಆಗುತ್ತೆ. 24 ಗಂಟೆಗಳಲ್ಲಿ ಡ್ಯಾಮಿಗೆ 1.10 ಲಕ್ಷ ಕ್ಯೂಸೆಕ್ ನೀರಿನ ಬಿಡುಗಡೆಯಾಗಿದೆ. ನೀರಿನ ಒತ್ತಡವನ್ನು ತಗ್ಗಿಸೋದಕ್ಕೆ 1.1 ಲಕ್ಷದ ನೀರಿನ ಒಳಹರಿವನ್ನು ಈಗ ಬಿಡಲಾಗ್ತಾ ಇದೆ. ಜಲಾಶಯದ 24 ಡ್ಯಾಮಿನ 24 ಟ್ರಸ್ಟ್ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಮುರುಡೇಶ್ವರ ಪವರ್ ಪ್ರಾಜೆಕ್ಟ್ ಮೂಲಕ ನದಿಗೆ ನೀರು ಅನ್ನುವಂಥದ್ದು ಸಾಗುತ್ತೆ. ನದಿಗೆ 89,520 ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ. ಜಲಾಶಯದ ಗರಿಷ್ಠ ನೀರಿನ ಸಂಗ್ರಹದ ಮಟ್ಟ 492.25 ಮೀಟರ್ನಷ್ಟಿದೆ.